ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು, ಅದನ್ನು ಶೂಟ್ ಮಾಡಿದ್ದೀನಿ. ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ, ಇನ್ನೊಂದು ಅರ್ಧ ದಿನದ ಬ್ಯಾಲೆನ್ಸ್ ಇದೆ. ಸೊ ಅದು ನಾವು ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಎಲ್ರಿಗೂ ಹೇಳಿದ್ದೀನಿ, ಏನಾದರೂ ಇದ್ದರೆ ನೀವು ಕೇಳ್ಬೋದು. ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೇನಿತ್ತು ಅಂದರೆ ಇವರು ಫಾರಿನ್ಗೆ ಹೋಗ್ತಿರ್ತಾರೆ. ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ. ಆ ಸೀಕ್ವೆನ್ಸ್ನ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ ಮೇಡಮ್. ನಿಮಗೆ ಯಾವುದೇ ಏನೂ ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗ್ದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಂಗೆ ಅವ್ರ ಪರ್ಸನಲ್ ಲೈಫಲ್ಲಿ ಏನೇ ಆಗಿದ್ರು ಸೀನ್ ಮೇಲೆ ಮಾತ್ರ ಅದ್ಭುತವಾಗಿ ನಟಿಸಿದ್ದಾರೆ. ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು, ಆಯಿತಾ? ಚೆನ್ನಾಗಿ ಬಂದಿದೆ ಮೇಡಮ್, ಅದ್ಭುತವಾಗಿ ಬಂದಿದೆ. ಲೇಟ್ ಅನ್ನೋದಕ್ಕೆ ಏನು ಹೇಳಲಿ ಅಂದರೆ, ಇವತ್ತು ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ಲು. ಲಾಸ್ಟ್ ನಾವು ಮುಗಿಸ್ಬಿಡ್ಬೇಕಾಯ್ತು, 6 months ಬ್ಯಾಕೇ ಆಗ್ತಿತ್ತು. ಇವ್ರ ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರು ಮಳೆ ಬರುತ್ತೆ. ಸುಮಾರು 2 ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಹಾಕ್ತೀವಿ ಆ ಡೇಟ್ಗೆ ಮಳೆ ಬರ್ತಿದೆ. ಸಮ್ಮರ್ ಇವಾಗ ನೋಡಿ 4 ಹನಿ ಬಿತ್ತು, ನೀವೆಲ್ಲ ನೋಡಿದ್ದೀರಾ. ನಾವೇನು ಹೇಳೋಣ ಇದಕ್ಕೆ ಹೇಳಿ? ಮುಂಚೆನೇ ಹೇಳಿದ್ದೀನಿ ಮೇಡಮ್, ಇದೊಂದು ಸೈಕೋ ಥ್ರಿಲ್ಲರು, ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸೀಟ್ ಎಡ್ಜಲ್ಲಿ ಕುಣಿಸೋ ಹಂಗಿರುತ್ತೆ. ಮೇಡಮ್ ಅವರು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನೀವೆಲ್ಲ ನೋಡ್ಬೋದು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅದೇ ಟ್ವಿಸ್ಟ್ ಮೇಡಮ್, ಅದೇ ಟ್ವಿಸ್ಟ್. ಅದು ಸಿಗುತ್ತೆ ನಿಮಗೆ, ಅದು ಸಿಗುತ್ತೆ. ಹಾಂ, ಇವತ್ತು ಆ್ಯಕ್ಚುಲಿ ಬೇರೆ ಮಾಂಟೇಜ್ ಸಾಂಗ್ ಸೀಕ್ವೆನ್ಸ್ಗಳೆಲ್ಲ ಇತ್ತು. ಇವರಿಬ್ಬರದ್ದು ಕಾಂಬಿನೇಷನ್ ಏನಿತ್ತು ಇವತ್ತು ಕಂಪ್ಲೀಟಾಗಿ ಎಲ್ಲ ಮುಗಿಸಿದ್ದೀವಿ. ಇವತ್ತು ಇವರಿಬ್ಬರು ಕಾಂಬಿನೇಷನ್ ನಮ್ಮ ಸಿನಿಮಾದು ಕಂಪ್ಲೀಟ್ ಆಗಿದೆ. ಸಾಂಗು ಕಂಪ್ಲೀಟ್ ಆಗಿದೆ. ಒಟ್ಟು 3 ಸಾಂಗ್ ಇದೆ ಮೇಡಮ್, 3 ಮುಗಿದಿದೆ. ಒಂದು ಡುಯೆಟ್ ಸಾಂಗ್ ಇದೆ, ಒಂದು ಮಾಂಟೇಜ್ ಸಾಂಗ್ ಇದೆ, ಇನ್ನೊಂದು ಪ್ರಮೋಷನಲ್ ಸಾಂಗ್. ಬಾಲರಾಜ್ ವಾಡಿ ಅವರು ಇದ್ದಾರೆ, ರವಿ ಭಟ್ ಅವರು ಇದ್ದಾರೆ, ಸಂಗೀತಾ ಮೇಡಮ್ ಅವರು ಇದ್ದಾರೆ, ಇನ್ನೂ ಒಂದಷ್ಟಿದೆ ಲಿಸ್ಟ್. ಡಬ್ಬಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರಿ, ನಾವು ಅದೇ ಇವಾಗ ಅನ್ಕೊಳ್ಳೋ ಸ್ಪೀಡಲ್ಲಿ ಅವರೇ ಜೂನಲ್ಲಂತೂ ರಿಲೀಸ್ ಮಾಡ್ತೀವಿ. ಜೂನ್ ಅಂತ ಅನ್ಕೊಂಡು ಯಾವುದೇ ರೀತಿ ಇಲ್ಲ ಮೇಡಮ್. ನಾನು ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಹಿಂಗಿದೆ ಅಂದ್ರೆ ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು. ಸರ್ರು ಅಷ್ಟೇ, ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಹೋಗಿ ಇಬ್ಬರು ಕತೆ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಅಂತ ಇವರಿಬ್ರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ. ಆದ್ರೂ ಇವತ್ತು ನೋಡಿ, ಅವತ್ತು ಹೆಂಗೆ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ. ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಯಾವ್ದು ಏನು ಇವತ್ತು ನೋಡಿ, ಇವಾಗ ಅಗ್ಗಿಂಗ್ ಸೀಕ್ವೆನ್ಸ್ ಇದ್ರೂ ಬಂದು ಇಬ್ರಿಗೂ ಹೇಳಿದೆ, ಯಾವುದೇ ರೀತಿ ಇಲ್ಲ, ಪ್ರೊಫೆಷನಲ್ ಆಗಿದ್ದಾರೆ ಇಬ್ರು. ಬಂದ್ರು ಮಾಡಿದ್ರು. ಕ್ಯಾಂಡಿ ಕ್ರಶ್ ಗೇಮ್ ಇದೆಯಲ್ಲ, ಕಿಂಗ್ ಅಂತ ಕಂಪನಿ ಇದೆ, ಅದು US ಬೇಸ್ಡ್ ಕಂಪನಿ. ಸೊ ಅವ್ರಿಗೆ ನಮ್ ವಿಷಯ ಗೊತ್ತಾಗಿದೆ. ಅಂದ್ರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ. ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತೋ ಗೊತ್ತಿಲ್ಲ, ನಮ್ಗೆ ಮೇಲ್ ಬಂತು. ಸೊ ಹಿಂಗೆ ನಮ್ಮ ಗೇಮ್ ಹೆಸರನ್ನ ನೀವು ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ದೀರಾ, ಅದು ನಮ್ಗೆ ಇಷ್ಟ ಇಲ್ಲ, ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ ಅಂತ. ಸೊ ಅದನ್ನ ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ. ಸೊ ಅದನ್ನ ಮುದ್ದು ರಾಕ್ಷಸೆ ಅಂತ ಚೇಂಜ್ ಮಾಡಿದೆ. ಇಲ್ಲ, ಕಾಟನ್ ಕ್ಯಾಂಡಿ ನಾನು ಮುಂಚೆನೆ ಟೈಟಲ್ ಇಟ್ಟಿದ್ದೆ. ಈಗ ನಾನು ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು 2024 ಮೇ ಅಲ್ಲಿ. ಸೊ ಅದಕ್ಕೆ ಮುಂಚೆನೆ ಅಂದ್ರೆ ಲೈಫ್ ರೀಸ್ಟಾರ್ಟ್ ಮಾಡ್ಬೇಕು ಅನ್ಸ್ತು. ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದೀನಿ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನೂ ಏನೇನೋ ಮಾಡ್ಬೇಕು ಅಂತ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.